ಗ್ರಾಮದ ನಡುವೆ ಹಾದು ಹೋಗಿರುವ ರಾಜ್ಯ ಹೆದ್ದಾರಿಯಲ್ಲಿ ನಿರಂತರ ಅಪಘಾತಗಳಿಂದ ಕಂಗೆಟ್ಟು ಭಯದ ವಾತಾವರಣದಲ್ಲಿ ಗ್ರಾಮಸ್ಥರು ಇರುವಂತಾಗಿದ್ದು ಕೂಡಲೇ ಈ ರಸ್ತೆಯಲ್ಲಿ ಹಂಪ್ಸ್ಗಳನ್ನು ಹಾಕಬೇಕು ಎಂದು ಒತ್ತಾಯಿಸಿ ಗ್ರಾಮಸ್ಥರು ಸುಮಾರು 2 ಗಂಟೆಗಳ ಕಾಲ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಚನ್ನಗಿರಿ ತಾಲೂಕಿನ ತಣಿಗಿರಿ ಗ್ರಾಮದಲ್ಲಿ ನಡೆದಿದೆ. ತಣಿಗಿರಿ ಗ್ರಾಮದಲ್ಲಿ ಹಾದು ಹೋಗಿರುವ ಬೀರೂರು ಸಮಸಗಿ ರಾಜ್ಯ ಹೆದ್ದಾರಿಯಲ್ಲಿ ಶನಿವಾರ 2 ಬೈಕುಗಳ ನಡುವೆ ಅಪಘಾತ ಸಂಭವಿಸಿ 3 ಜನ ತೀವ್ರವಾಗಿ ಗಾಯಗೊಂಡಿದ್ದು ಅವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ. ಗ್ರಾಮದಲ್ಲಿ ನಿರಂತರವಾಗಿ ಅಪಘಾತಗಳು ನಡೆದು 10ಕ್ಕೂ ಹೆಚ್ಚು ಪ್ರಾಣಗಳು ಹೋಗಿವೆ. ಪೊಲೀಸ್ ಇಲಾಖೆ, ಹೆದ್ದಾರಿ ಪ್ರಾಧಿಕಾರ, ಲೋಕೋಪಯೋಗಿ ಇಲಾಖೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಕೂಡಲೇ ರಸ್ತೆಗೆ ಸುರಕ್ಷತಾ ಕ್ರಮಗಳನ್ನು ಅಳವಡಿಸುವವರೆಗೂ ರಸ್ತೆ ತಡೆ ಪ್ರತಿಭಟನೆಯನ್ನು ಮುಂದುವರಿಸುತ್ತೇವೆ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ಭೇಟಿ ನೀಡಿದ ಸಂತಬೇನೂರು ಪೊಲೀಸ್ ಠಾಣೆಯ ಸಿಪಿಐ ಮಲ್ಲಮ್ಮ ಚೌಬೆ ಹಾಗೂ ಪಿಎಸ್ಐ ಚನ್ನವೀರಪ್ಪ ಗ್ರಾಮಸ್ಥರೊಂದಿಗೆ ಮಾತನಾಡಿ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದು ರಸ್ತೆಗೆ ಹಂಪ್ಸ್ ಹಾಕಿಸುವ ಭರವಸೆ ನೀಡಿದರು. ತಣಿಗೆರೆ ಗ್ರಾಮಕ್ಕೆ ತಕ್ಷಣ ನಮಗೆ ಹಂಸಬೇಕಾಗಿದೆ ಸರ್. ಅದಕ್ಕೆ ನಾವು ತಣಿಗೆರೆ ಗ್ರಾಮದಲ್ಲಿ ತಕ್ಷಣ ಇವಾಗ ನಮಗೆ ಹಂಸಬೇಕಾಗಿದೆ ಸರ್. ಇದು 3ನೇ ಬಾರಿ ಆಕ್ಸಿಡೆಂಟ್ ಆಗ್ತಿದೆ. ಊರೊಳಗಡೆ ಹೆವಿ ಸ್ಪೀಡ್ ಬರ್ತಾ ಇದ್ದಾರೆ ವೆಹಿಕಲ್ಸ್ಗಳು. ಅವ್ರು ನಾವು ತಡೆಗಟ್ಟಕ್ಕೆ ಆಗ್ತಾ ಇಲ್ಲ. ಆ ಕಾರಣದಿಂದ ನಮ್ ತಣಿಗೆರೆ ಹಂಸಬೇಕು. ಮತ್ತೆ ನಮಗೆ ಇಲ್ಲಿ ಜೀವಗಳು ತೊಂದರೆಗಳು ಬಹಳ ಆಗ್ತದವೆ, ಜೀವನಗಳು ಹಾಳಾಗ್ತದವೆ. ಸ್ಪಾಟ್ ಆಗಿದಾವೆ ಸರ್. ಇದಕ್ಕೆ ಯಾರು ಪ್ರತಿಕ್ರಿಯೆ ಮಾಡ್ತಾ ಇಲ್ಲ. MLA ಆಗ್ಲಾಗಲಿ 2ನೇ ಸರಿ 3ನೇ ಸರಿ ಎಕ್ಸ್ಕ್ಯೂಸ್ ಮಾಡಿದೀವಿ, ಬಿಟ್ಟಿದೀವಿ ಹೇಳಿದ್ಕೆ. ಈ ಸರಿ ಮಾತ್ರ ಮತ್ತು ದೊಡ್ಡ ಆಘಾತ ಆಗಿದೆ. ನಮ್ ದಯವಿಟ್ಟು ಹಂಸ ಮಾಡ್ಕೊಡಿ ಸರ್ ತಣಿಗೆರೆಗೆ. ಇದು ನಮ್ಮ ತಣಿಗೆರೆ ಗ್ರಾಮದಿಂದ ವಿನಂತಿ ಮಾಡ್ತಾ ಇದೀವಿ ಸರ್. ಇದಕ್ಕೆ ಪೊಲೀಸ್ ಇಲಾಖೆ ಗಮನ ತಂದಿದ್ದೀವಿ ಸರ್, ತಂದಿದೀವಿ ಸರ್. ಅವರು ಸಪೋರ್ಟ್ ಮಾಡಿದ್ದಾರೆ ಸರ್. ಪ್ರತಿ ಸಲ ಸಪೋರ್ಟ್ ಮಾಡಿದ್ದಾರೆ, ನಾವು ಇಂದಿಗೂ ಮಾಡ್ತೀವಿ ಅಂತ. ಬಟ್ ರೋಡ್ ಅಥಾರಿಟಿ ಅವರು ಮಾಡ್ಕೊಟ್ಟಿಲ್ಲ ಅನ್ನೋ ರೀಸನ್ಗೆ ಡಿಲೇ ಆಗಿದೆ. ಬಟ್ ಈ ಸರಿ ನಾವು ಡಿಲೇ ಆಗಿ ಬಿಡಲ್ಲ ಸರ್, ಮಾಡ್ಕೊಡಕ್ಕಂತ ನಾವು ಇದು ಮಾಡ್ತಾ ಇದೀವಿ, ಅಪ್ರೋಚ್ ಮಾಡ್ತಾ ಇದೀವಿ. ನಿಮ್ ತರನೇ ಅವರೆಲ್ಲ ನಾನು ಹೋಗಲ್ಲ, ಎಲ್ಲೂ ಹೋಗಲ್ಲ. ನಾನು ಈಗ ಆಶ್ವಾಸನೆ ಕೊಟ್ಟು ಎಲ್ಲೂ ಹೋಗಲ್ಲ. AEE ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ನಿಮ್ ಜೊತೆಗೆ ಇರ್ತೀನಿ. ಅವ್ರು ಮಾಡ್ಕೊಟ್ಟು ಅವ್ರ ಆಶ್ವಾಸನೆ ಕೊಟ್ಟ ಮೇಲೆ ನಾವೆಲ್ಲ ಇಲ್ಲಿಂದ ಹೋಗೋಣ. ಆದ್ರೆ ರೋಡ್ ಬ್ಲಾಕ್ ಮಾಡಿ ದಯಮಾಡಿ ನನ್ನ ಮಾತಿಗೆ ಮರ್ಯಾದೆ ಕೊಟ್ಟು ರೋಡ್ ಕ್ಲಿಯರ್ ಮಾಡಿ. ಯಾಕಂದ್ರೆ ಮಾಡ್ತಾ ಇದ್ದೀನಿ, ನಿಮ್ ಸ್ವಂತಕ್ಕೋಸ್ಕರ ಮಾಡ್ತಾ ಇಲ್ಲ. ನಾನು ನಿಮ್ ಜೊತೆಗೆ ಇರ್ತೀನಿ, ಒಳ್ಳೆ ಇರ್ತೀನಿ. ನಿಮ್ದು ಏನ್ ಬೇಡಿಕೆ ಇದೆ ಅದನ್ನ ಪೂರ್ಣ ಮಾಡ್ಕೊಡ್ತೀವಿ. ಅದನ್ನ ರೋಡನ್ನ ಬ್ಲಾಕ್ ಮಾಡೋದ್ ಬೇಡ. ಇದು ಸ್ಟೇಟ್ ಹೈವೇ. ಯಾರಿಗೋ ಎಲ್ಲೂ ಅರ್ಜೆಂಟ್ ಇರುತ್ತೆ, ಯಾರಿಗೂ ಹುಷಾರಿರಲ್ಲ, ಹೌದಾ ಇಲ್ಲ, ಅವ್ರಿಗೂ ತೊಂದರೆ ಆಗ್ಬಾರ್ದು. ಮೇಡಮ್ ಇದಕ್ಕಿಂತ ಮುಂಚೆ ಸ್ಪಾಟ್ ಅವಾಗಲೇ 2-3 ಸಲ ಆಗಿದೆ ಮೇಡಮ್. ಇದು ಒಂದ್ಸಲ ಅಲ್ಲ, 4ನೇ ಟೈಮ್ ಆಗಿರೋದು. ನೀವು ಹೇಳೋದಕ್ಕೆ ಒಪ್ಪಿಗೆ, ನಿಮ್ಮೆಲ್ಲ ನಾನು ಇರಲಿಲ್ಲ. ಈಗ ಸುಮ್ಮನೆ ಇಲ್ಲಿ ನಿಂತು ಈ ರೀತಿ ಗ್ಯಾದರ್ ಮಾಡೋದಕ್ಕೆ ಅರ್ಥ ಇಲ್ಲ. 5 ನಿಮಿಷ ನಾನು ಹೇಳೋದು ಕೇಳಿ. ಇಲ್ಲ ಇದೆ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಾ ಸುಮ್ಮನೆ ಆಶ್ವಾಸನೆ ಕೊಡಲ್ಲ. ಇದೇ ನನ್ನ ಮನೆ ಕೆಲಸ ಅಲ್ಲ, ಸರ್ಕಾರದ ಕೆಲಸ. ನೀವು ದಯಮಾಡಿ ನಿಮ್ಮ ಪ್ರತಿಯೊಂದು ಮನುಷ್ಯನ ಜೀವನ ಬಹಳ ಮಾಡ್ಬೇಡ್ರಿ.